ಏನ್ರಿಪ್ಪ ಇವತ್ತಿನ ದಿವಸ ಸುಮ್ಮ ಕೂತು ಕೇಳುವಂತ ಕರ್ತವ್ಯ ನಿಮ್ಮದು. ಇವತ್ತು ಕರ್ಜಿಗೆ ಮೇಲೆ ದಂಡಿಗೆ ಹಚ್ಚು ಕರ್ತವ್ಯ ನಂದು ಇವತ್ತು. ನೆಕ್ಸ್ಟ್ ಏನ್ ಸಿಗ್ತಿ ಸುಳು ಅಣ್ಣಾಜಿ ಅಂದಾರಿಪ್ಪ ಅಕ್ಕಾಜಿ ಅವರು. ಅದಕ್ಕೆ ಹುರ್ಪಿಲೆ ಮನಿದು ಜಾರಿ ಹೋಗಿದಿ ಅಣ್ಣ, ನೀ ಜಾರಿ ಹೋಗಿದಿ. ಇವತ್ ಅಣ್ಣ ಸಿಕ್ಕನ ಕೈಯಾಗ ಏನ್ ಮಾಡ್ಕೋ ಹೂವ ಏನ್ ಮಾಡ್ಕೊಲ್ಕೇನು ಅಲ್ಲೇನು ಮಾಡ್ಕೊಳಕ್ ಏನ್ ಮಾಡೋದೈತಿ? ಏನು ಓದಿಲ್ಲ. ಏನ್ ಬಂದಕ್ ತೊಗೊಂಬಂದಾರ? ಏನು ಏನ್ ಮಾಡುದೈತಿ? ದಿನ ಹಾಡಿದ್ರ ತಂಗಿ ಜೋಡಿ ಇಟ್ಟು ಸಿಟ್ಟಿಲೆ ನಮ್ ಸರ್ ಅವ್ರನ್ನು ಮಾತಾಡಿದಿಲ್ಲ, ನಾವು ಹಾಡಿಲ್ಲ ಹಂಗ, ನಾವು ಅಂದಿದಿಲ್ಲ. ಇರ್ಲಿ ಇವತ್ತಿನ ದಿವಸ ಈ ರೇವನೂರ ಗ್ರಾಮದಲ್ಲಿ ನಮ್ಮ ಹಿರಿಯರನ್ನ ಮನಿಯೊಳಗ ಇದೇ ಹನ್ನೂರ ಗ್ರಾಮದ ಶ್ರೀ ಕಂಠೀಸಿದ್ದೇಶ್ವರನ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಆ ಪಲ್ಲಕ್ಕಿ ಮುಂದ ದೇವರ ಮುಂದ ಸತ್ಯ ಸಿದ್ಧರ ವಡ್ಡಿವಾಲಗ ಶಿವಸ್ಥಾನ ಡೊಳ್ಳಿನ ಪದಗಳ ನಡಿಬೇಕು. ಡೊಳ್ಳಿನ ಪದಗಳನ್ನ ಜರಬಗ ತಿಳ್ಕೊಂಡು ಹೌದ್ರಿ ಇಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥವು 2 ಕಲಾ ತಂಡಗಳನ್ನ ಕರ್ಸ್ಯಾರ. ಹೌದು ಕರ್ಸ್ಯಾರ. ಎಲ್ಲಾನ ಹೆಂಗ ಆಗ್ಯದ ಕೇಳಿದ್ರ ಹೆಂಗ್ರಿಪ್ಪ? ಈ ರೇವನೂರ ಗ್ರಾಮದಲ್ಲಿ ಮೇಳಗಳು ಹಾಡ್ಯಾವ ಖರೆ ಸಾಕಾಗಷ್ಟು. ಆದ್ರೂ ಕೂಡ ಮ್ಯಾಗೇಡಿ ದೊಡ್ಡ ಮೇಳಗಳನ್ನ ತರಿಸಿಲ್ಲ ಅವರು. ಹೌದು ಇಲ್ಲಿ ಹಾಡರಿಪ್ಪ ಗುಲ್ಬರ್ಗ. ನಮ್ಮ ಗವನಾಳಿ ಮಾಳುವಣ್ಣವರು ಮತ್ತ ಮೇಲಾಗಿ ಜನವರಿ ಮೇಳದವ್ರು ನಮ್ ಸಣ್ಣ ತಮ್ಮ ಹಾಡ್ತಲ್ಲ ಮಾಳು. ಹೌದು ಇವತ್ತರನ್ನೆಲ್ಲಾ ಮೇಳಗಳನ್ನ ಕರ್ಸಿ ಕಾರ್ಯಕ್ರಮನ ತಕ್ಕೊಂಡಾರ. ಹೌದು ಇರ್ಲಿ ಇವತ್ತಿನ ದಿವಸ ಆ ಸಣ್ಣ ಮೇಳದವ್ರನ್ನು ಕೂಡ ಹಾಡಿ ಮನೋರಂಜನೆ ಕೊಟ್ಟಾರ. ದೊಡ್ಡ ಮೇಳದವ್ರ ಬಲ್ಯಕ್ರಿ ಎಂತ ಗುಣ ಐತಿ, ಹೆಂಗ್ ಹಾಡ್ತಾರ ಅಂತಕ್ಕಂಥದ್ದು ನೋಡಕ್ ಕೂಡ್ಯಾರ. ಹೌದು ನೋಡಕ್ ಕೊಟ್ಟಾರ. ನಿಮಗೆ ನಮ್ಗೆ ಸ್ಟೇಜ್ ಹೊಡೆದು ಮ್ಯಾಲ ಕೂತ್ ಹಾಡಕ್ ಹಚ್ಚಾರಪ್ಪ ಅಂತಂದ್ರ ತೆಳ ಕೂತ್ ಅವ್ರ ಹಾಡಿಕೆ ಕೇಳ್ತಂದ್ರ ಅವ್ರಕಿಂತ ದೊಡ್ಡವ್ರು ನಾವು. ಇಲ್ರಿಪ್ಪ ನಾವು ಅಲ್ಲ. ಎಣ ಗಪ್ಪು ಎಣ ಸಾಹೇಬ್ರ ಗಪ್ಪಪ್ಪ ಒಂದ್ ಕಲ್ಲು ಇರ್ತ ಹಣಿಗ್ ಹೊಡ್ಕೋತೀನಿ. ಅದಕ್ಕ ಅವ್ರ ತೆಳಗ ಕೂತ ಹಾಡಿಕೆ ಕೇಳಗತ್ತಾರ, ನಾವ್ ಮ್ಯಾಲ ಹಾಡಗತ್ತಿರು ನಾವೇ ಶಾಣೆ ಹಿಂಗೇನಲ್ಲ. ನನ್ನಪ್ಪ ಯಾಕತ್ ಕೇಳಿದ್ರ ಹಾಡೋರ್ ಬಾಯಿ ತೆಳಗಿದ್ರು ಕೂಡ ಕೇಳೋರ್ ಕಿವಿ ಮ್ಯಾಲ ಕೊಟ್ಟನ ಪರಮಾತ್ಮ. ಹೌದಲ್ಲ? ಅದಕ್ಕ ಇವತ್ತಿನ ದಿವಸ ಸಾಂಗ್ಲಿಯ ಜಿಲ್ಲೆ ಜತ್ತ ತಾಲೂಕಿನ ಶ್ರೀ ಭರಮದೇವರ ಡೊಳ್ಳಿನ ಗಾಯನ ಸಂಘ ನಮ್ಮ ಕರ್ಜಿಯ ಮೇಳ, ನಮ್ಮ ತಂಗಿಯ ಬೋರಮ್ಮನ ಮೇಳ ಬಂದದ. ಬಾಳ ಹುರುಪಿಲೆ ಬಂದದ ಮೇಳ, ಬಾಳ ಹುರುಪಿಲೆ. ಮನಿದು ಜಾರಿ ಹೋಗಿದಿ ಅಣ್ಣ, ನೀ ಜಾರಿ ಹೋಗಿದಿ. ಇವತ್ ಅಣ್ಣ ಸಿಕ್ಕನ ಕೈಯಾಗ ಏನ್ ಮಾಡ್ಕೋ ಹೂವ ಏನ್ ಮಾಡ್ಕೊಲ್ಕೇನು ಅಲ್ಲೇನು ಮಾಡ್ಕೊಳಕ್ ಏನ್ ಮಾಡೋದೈತಿ? ಏನು ಓದಿಲ್ಲ. ಏನ್ ಬಂದಕ್ ತೊಗೊಂಬಂದಾರ? ಏನು ಏನ್ ಮಾಡುದೈತಿ ವಿಷಯದಾಗ? ಇವತ್ತಿನ ದಿವಸ ನಾವು ನೋಡ್ಬೇಕಾಗ್ಯದ. ಹೆಂಗತ್ ಕೇಳಿದ್ರ ಪುಣ್ಯಾತ್ಮರ ಹೆಂಗಪ್ಪ ಈ ರೇವನೂರ್ ಊರಾಗ ಸತ್ಯ ಮಾತು ಹೇಳದೈತಿ. ಏನ್ರಿಪ್ಪ? ಇವತ್ತಿನ ದಿವಸ ಸುಮ್ಮ ಕೂತು ಕೇಳುವಂತ ಕರ್ತವ್ಯ ನಿಮ್ಮದು. ಇವತ್ತು ಕರ್ಜಿಗೆ ಮೇಲೆ ದಂಡಿಗೆ ಹಚ್ಚು ಕರ್ತವ್ಯ ನಂದು ಇವತ್ತು. ಹೆಂಗ ದಂಡಿಗೆ ಹಚ್ಚದೈತಿ ಏನ್ರಿಪ್ಪ? ವಿಷಯದೊಳಗ ನಮ್ ಸರ್ ಅವರು ನಾವು ಕೂಡಿ ನಮ್ ಸರ್ ಹೇಳಿದ್ರು, ಏನ್ರಿ ತಂಗಿ ನೀವ್ ಹಾದ ಪಾಳದಾಗ ಜಾರಿ ಹೋಗಿದ್ದೇನ, ಹಂಗ್ ಹೋಗಿದ್ದೇನ, ಹಿಂಗ್ ಹೋಗಿದ್ದೇನ ಅಂತ. ಇದ್ರನ್ನೆಲ್ಲಾ ಬಾಳ್ಸೋದಕ್ಕಿಂತ ಮೊದಲ ಇವತ್ತು ಫಸ್ಟಿಗೆ ನಾನೇ ವಿಷಯ ಇಡ್ತೀನಿ. ಇವತ್ತು ಆನ್ ಹೆತ್ತಾತ್ರ ತಂಗಿ ಹೆತ್ತ ನಾಯಿ ಹೊರ ನೋಡೋಣ. ಹೌದಾ? ಮನ್ನಿ ವಿಷಯ ಏನಿತ್ತು? ಏನ್ರಿಪ್ಪ? ದೇವರ ಹೆಚ್ಚಿಗೋ ಏನೋ ಭಕ್ತರ ಹೆಚ್ಚಿಗಿತ್ತು. ಇವತ್ ಯಾವ್ದು ಇಡ್ತೀರಿ? ಇವತ್ತನು ಕೂಡ ಅದೇ ವಿಷಯ ಇಡ್ತೀನಿ. ಯಾವ್ದು ವಿಷಯ? ಯಾವ್ದ್ರಿಪ್ಪ? ಆ ಬೋರಮ್ಮ ಬಾಯಿ ಅವರು ಭಕ್ತರು ಹಿಡ್ಕೊನಿ, ನಮ್ ಸರ್ ಅವರು ದೇವರೇ ಹಿಡ್ಕೊಲಿ. ಇವತ್ತು ಹೆಂಗ್ ಜಾರ್ತಾರ ನೋಡಮ್, ಜಾರಿಸ್ಬಿಡ್ಬೇಡ. ಜಾರು ಗುಡ್ಬೇಡಿ ಒಟ್ಟ ಜಾರು ಗುಡ್ಬೇಡಿ. ಇವತ್ತ ನೆಕ್ಸ್ಟ್ ಏನ್ ಸಿಗ್ತಿ ಸುಳು ಅಣ್ಣಾಜಿ ಅಂದಾರಿಪ್ಪ ಅಕ್ಕಾಜಿ ಅವರು. ಅದಕ್ಕೆಲ್ಲ ಹೇಳ್ತಾರ ಅಲ್ಲಣ್ಣ, ಹಿಂಗೇನು ಬೇಡ, ಅಲ್ಲಿ ಜಾರಿ ಹೋಗ್ಯಾನ, ಇಲ್ಲಿ ಜಾರಿ ಹೋಗ್ಯಾನ, ಈ ಊರನ್ನ ಸುದ್ದಿ ಈ ಊರಾಗೆ, ಈ ಊರಾಗ ಹಾಡಿದು, ಈ ಊರಾಗ ಮಾತಾಡಿದು, ಈ ಊರನ್ನ ಸಾರಾಂಶ ಇಷ್ಟೇ. ಹೌದು ಹಂಗೇನ್ ಬೇಡ. ಅದಕ್ಕಿರ್ಲಿ ಏನೇ ಆದ್ರೂ ತಂಗಿ ನಮ್ಮ ಬೆನ್ನಿಗೆ ಹುಟ್ಟಿ ನಮ್ಮ ಬೆನ್ನಿದಿಂದ ನಮ್ಮ ಮನೆಯೊಳಗೆ ಉಂಡು ತಿಂದು ಬೆಳೆದು ನಮ್ಗೆ ಇದ್ರಾಗ್ಯದ ಕೋಡಿ. ಹೌದು ಇಲ್ಲೇ ನಮ್ಮ ಮನೆ ಉಂಡು ನಮ್ಗೆ ಇದ್ರಾಗದು ನಡೆಯದಪ್ಪ. ಯಾಕಂದ್ರೆ ತಂಗಿ ಇದ್ರ ಆಗ್ತಿಲ್ರಿ. ಇದು ಇನ್ನ 4 ದಿನ ಇತ್ತು ಹೋಗಿ ಅಕ್ಕ. ಇರ್ಲಿ. ಅದಕ್ಕೆ ನೀ ಮಾತಾಡೋ ಮಾತು ಹೆಂಗ ಆಗ್ತದ ಗೊತ್ತಲ್ಲ? ಹೆಂಗ್ರಿಪ್ಪ? 3 ಮಂದಿ ಹೆಣ್ಮಕ್ಳು ಹೊಸ್ತಾಗಿ ಲಗ್ನ ಆಗಿ ಒಂದ್ ಕಟ್ಟಿ ಕೂತ್ ಮಾತಾಡ್ತಿವತ್ತ. ಹೊಸ್ತಾಗ ಹಳಿವಾಗ್ತಾರ ನೋಡ್ರು. ಹೇಳೋ, ಹೊಸ್ತಾಗಿ ಲಗ್ನ ಆಗಿ ಗಂಡನ ಮನಿಗೆ ಬಂದು ಕಟ್ಟಿ ಮೇಲೆ ಕೂತ್ ಮಾತಾಡ್ತಿವತ್ತ. ಏನತ್ ಮಾತಾಡ್ತಾರಪ್ಪ? ತಂಗಿ ನನ್ನ ಗಂಡ ನನ್ನ ಮ್ಯಾಲ ಬಾಳ ಜೀವ ಅಂದ್ರತ್ ಒಬ್ಬಾಕಿ. ಹ್ಯಾಂಗ್ ಜೀವರ ಕೋಡಿ ಇಬ್ಬರಿಗೆ? ಯಪ್ಪ ಅದ್ರ ಮರ ಕಡೆ ಏನ್ ಗದ್ದಲ ಅಡ್ಸದನಿ ನೀ ಇಲ್ಲೇಟು ಕಾಡ್ತಿ ಮರ ಮುದುಕಿಗೆ ಕಾಡ್ತಿ. ಸುಮ್ಮ ಕೂತ್ ಕೇಳಿದ್ರ ಅದಲ್ಲ ಪದ್ಧತಿ ಆಡ್ಕಿ ಇರೋದು. ನಾವ್ 4 ಮಂದಿ ಇದ್ವಿ, ಅದ್ರಾಗಿಟ್ಟು ಅವ್ರಿಗಿಟ್ಟು ಕಳ್ಸ್ಬೇಕೈತಿ ಗದ್ದಲ. ನೀ ಗದ್ದಲ್ದಾಗ ಗಿದ್ದನ್ ಬಾರ್ಸಿ ಹೋಗೋರ್ ಗುಬ್ಬಿ ಬಂದಂಗ. ಅದಕ್ಕೆ 3 ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರತ್ತಲ್ಲಣ್ಣ. ಹೆಂಗಪ್ಪ? ಒಬ್ಬಾಕಿ 2 ಮಂದಿ ಕೂಡ ಒಬ್ಬಕ್ ಕೇಳಿದ್ರತ್ತ. ಏನತ್ತ? ಒಬ್ಬಾಕಿನ ಹೇಳಿದ್ರು, ತಂಗಿ ನನ್ನ ಗಂಡ ನನ್ ಮ್ಯಾಲ ಬಾಳ ಜೀವ,
ಹ್ಯಾಂಗ್ ಜೀವನ ತಂಗಿ ಅಕ್ಕ ನಿನ್ನ ಗಂಡ ನಿನ್ ಮ್ಯಾಲ ಹ್ಯಾಂಗ ಜೀವ ಹೇಳ ಅಂದ ಕೂಡೇನೆ ಹೌದು ಏನೂ ಇಲ್ಲ ಅಕ್ಕ ನನ್ನ ಗಂಡಗ ನಾವೊಂದು ಕಪ್ಪೂತ್ಲಾಗಿ ಹೋಗಿ ನಮ್ಮ ಅತ್ತಿ ಮಾವ ಗೊತ್ತಾಗದಂಗ್ರಿ ನನಗೊಂದು ಹೊಸ ಸೀರೆ ಬೇಕಾಗ್ಯದ ಅಂದ ಕೂಡಲೇ ನನ್ನ ಗಂಡ 30,000 ರೂಪಾಯಿ ಸೀರೆ ತಂದು ಕೊಟ್ಟ ಬಾಳ ಜೀವ ಅಂದ್ಲಕ್ಕಿ ಸರ್ 30,000 ರೂಪಾಯಿ ಸಿಗ್ತಾವನ್ರಿ ಲಾಖ ಗಟ್ಲೆ ಸೀರೆ ಅದ ಮಗನ ತಂದು ಕೊಟ್ಟನ ನನ್ನ ಗಂಡ ಬಾಳ ಜೀವ ಅಂದ ಕೂಡಲೇನ ಅಕ್ಕಿ ಎರಡನೇದಕ್ಕೆ ಅಂದ್ಳು ಐ ಬುಬ್ಬಳಿ ಸರಿ ನೀ ಅಂದಳಕ್ಕಿ ಬಂದ್ ನೋಡ್ರಿ ನಿಖಿಲ್ ಕುಮಾರಸ್ವಾಮಿ ಮಗ ಇರ್ಲಿ ಸರಿ ನೀ ಪಿಸ್ಸ ನಿನ್ ಗಂಡನಕ್ಕಿಂತ ನನ್ನ ಗಂಡ ಬಾ ಜೀವ ಅಂತೇಳಿ ಎದಕ್ಕೆ ಎದ್ಕೊಳಕತ್ತಳಿಕಿ ಅಕ್ಕ ನಿನ್ ಗಂಡ ಹ್ಯಾಂಗ ಜೀವ ಹೇಳ ಅಂದ ಏನಿಲ್ಲ ಅಕ್ಕ ನೀ ಬರೇ 30,000 ರೂಪಾಯಿ ಸೀರೆ ತಂದಿಡ್ ಶಿಪಾರದ ಸರಸಗತ್ತಿದಿ ನನ್ನ ಗಂಡಗ ನಾ ಬರೇ ಪಿಕ್ಚರ್ ನೋಡಂಗ ಎದ್ರಿ ಅಂದ ಕೂಡಲೇ ನನ್ನ ಗಂಡ ಆಯ್ತವ ಜೇವರ್ಗಿ ಅಲ್ಲ ಜೇವರ್ಗಿದಿಂದ ಕಾರ್ ತಗೊಂಡು ಆ ಕಲಬುರ್ಗಿ ಹೋಗಿ ಪಿಕ್ಚರ್ ತೋರ್ಸ್ಕೊಂಡ್ ಹೊಸದ ನನ್ನ ಗಂಡ ಬಾ ಜೀವ ಅಂದಳಿಕಿ ಹೌದ್ ಯಾವ ಪಿಕ್ಚರ್ ಅಪ್ಪ ಅದು ಯಾವ ಪಿಕ್ಚರ್ ಹಾಕಿರ್ಲಕ್ ನಿನಗೇನ್ ಮಾಡೋದೈತಿ ಅದ ಯಾವ್ದು ನೋಡ್ರಿ ಯಾರಿಕ್ಕೂನ ಆದ್ರ ಇಟ್ಟೆಲ್ಲ ಇವ್ರಿಬ್ರು ಮಂದಿ ಮಾತಾಡೋದು ನೋಡಿ 3ನೇದಕ್ಕಿ ಶೆಟ್ ಬತ್ರಿ ಕಂಡ್ರಾಪಟಿ ಸಿಟ್ಟ ಅಕ್ಕಿ ಏನಂದ್ಳು ನಿಮ್ದೇ ವರ ಮಾಡ್ಕೊತ ಹೋದ್ರ ನಂದ್ಯಾರು ಕೇಳೋರ್ ನಿಮ್ಮ ಸೋಲ್ಡಿ ಅಂದಳಕಿ ನಿಮ್ಮ ನನ್ನ ಗಂಡ ನಿಮ್ ಇಬ್ರು ಮಂದಿ ಗಂಡದವ್ರಕ್ಕಿಂತ ಜೀವಾನ ನಿಮ್ಮ ಕೋಡಿ ಅಂದ ಕೂಡಿನಿ ಹ್ಯಾಂಗ ಹೇಳಿದ್ರಿಪ್ಪ 3ನೇದಕ್ಕಿ ಇವ್ರಿಬ್ರು ಮಂದಿ ಹೋಗಿ ಕೇಳ್ದ ನಿನ್ ಗಂಡ ಹ್ಯಾಂಗ ಜೀವ ತಂಗಿನ ಏನೂ ಇಲ್ಲಕ್ಕ ನನ್ನ ಗಂಡ ಕೂಡ ಹೊಸದಾಗ ಲಗ್ನ ಆಗಿ ನನ್ನ ಗಂಡನ ಮನೆಗ್ ಕರ್ಕೊಂಡ್ ಹೊಂಟಿದ ನಾವ್ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ ಬಂದಿದ ಗಂಡ ನನಗ್ ಹೊಳ್ಳಿ ಹಿಂಗ್ ಮಾರಿ ನೋಡಿ ಇವತ್ ನೀ ಬಾಳ ಚಂದ ಕಾಣಕತ್ತಿತ್ತು ಹಿಂಗ ಲಟ್ಕಿ ಮುರ್ದ ಹೌದಾ ಚೀ ಹೋರಿ ಅಂತೇಳಿ ಅಂದಿದ ಅವತ್ ಹೋಗಿದ ಗಂಡ ಇನ್ನ ಬಂದಿಲ್ಲ ಅಂದೊಳಗೆ ಹೌದಾ ಆಯ್ತು ಗೋಳೆ ಬಂಬಾಯ್ತು ಯಾಕಾಯ್ತು ಮುತ್ಯಾಗ ನೋಡ ಇವನು ಹೆಂಗ್ ಬರ್ತದ ಅಲ್ಲ ಚೀ ಹೋರಿ ಅಂತೇಳಿ ಅಂದಿದ ಗಂಡ ಅವತ್ ಹೋಗಿದ ನಾನು ಬಂದಿಲ್ಲತ್ತದ ಹೊಳ್ಳಿ ಹೋಯ್ತದ ಮುದುಕಿಗೆ ಹೋಗೋಣ ಪುನಃ ಟೇಷನ್ದಾಗ ಹಂಗೆ ಅಂದ್ರ ಬೋರಾಮ್ ತಂಗಿ ನೀ ಯಾವ್ದ್ರ ಟೆನ್ಷನ್ದಾಗ ಹೋಗಿ ಚೀ ಹೋರಿ ಅಂದಿ ಅದಕ್ಕೆ ಗಂಡಗ ಮಾಮಾಜಿ ಅವ್ರಿಗೆ ಹಂಗ ಅನುಮಾನ ಅಮ್ಮಾರಿಗಿನ ಮಳೆದವ್ರಿಗೆ ಅಂದಿರ್ತೀನಿ ಇರ್ಲಿ ಹಂಗೇನ್ ಬೇಡ ಹೌದು ಕೇಳ ಹೇಳ್ರಿಪ್ಪ ಸತ್ಯ ಶರಣರ ಜೋಡಿ ನೀವು ಹಾಕಬ್ಯಾಡ್ರಿ ಹುಜತಿ ಜಡಿಯ ಪೂಜರಿ ವಾಕ್ಯ ನೋಡದರ ಪಾತ ಇಲ್ಲದಂಗ್ ಹೋಗತಿ ದೇವರ ಮೈ ಮಾತ್ರ ತಮ್ಮ ಹಾಕಬ್ಯಾಡ್ರಿ ಹುಜತಿ ತಮ್ಮ ಹಾಕಬ್ಯಾಡ್ರಿ ಹುಜತಿ ಹೆಂಗಾಯ್ತು ಪದ್ಧತಿ ಮಾತಿನ ಅರ್ಥ ತಿಳಿದ ನಡೆದರ ಜೀವನದ ಮುಕ್ತಿ ನಮ್ಮದು ಮಾತಿನ ಅರ್ಥ ತಿಳಿದ ನಡೆದರ ಜೀವನದ ಮುಕ್ತಿ ಬಾಳ ಬಿರುಸಿನ ಮಾಡಬೇಕು ಭವದ ಸಂತಿ ಬಾಳ ಹುರುಪಿನ ಮಾಡಬೇಕು ಭವದ ಸಂತಿ ಹೆಚ್ಚು ಕನ್ನಿಯಾದವ ದೌಡ ಕಟ್ಟುವುದು ಬುತ್ತಿ ಹೆಚ್ಚು ಕನ್ನಿಯಾದವ ದೌಡ ಕಟ್ಟುವುದು ಬುತ್ತಿ ಮಾಡಬೇಕು ಭವದ ಸಂತಿ ಮಾಡಬೇಕು ಭವದ ಸಂತಿ ಹೆಚ್ಚು ಕನ್ನಿಯಾದವ ದೌಡ ಕಟ್ಟುವುದು ಬುತ್ತಿ ಹೆಚ್ಚು ಕನ್ನಿಯಾದವ ದೌಡ ಕಟ್ಟುವುದು ಬುತ್ತಿ ಭಕ್ತಿಯದಿಂದ ಭಜನೆ ಮಾಡ್ರಿ ಬರ್ತದ ಬೆನ್ನತಿ ಕಟ್ಟ ಗುಣಗಳು ಕಟ್ಟುವಗದರ ಜೀವನದು ಮುಕ್ತಿ ಭಕ್ತಿಯದಿಂದ ಭಜನೆ ಮಾಡ್ರಿ ಬರ್ತಾರ ಬೆನ್ನತಿ ಕಟ್ಟ ಗುಣಗಳು ಕಟ್ಟುವಗದರ ಜೀವನದು ಮುಕ್ತಿ ಬರೀ ಒಂದು ನಿಮಿತಿ ಬರೀ ಒಂದು ನಿಮಿತಿ ಒಂದು ಬೆಳಗ ಯಾವುದನ್ನ ಬರೀ ಒಂದು ನಿಮಿತಿ ಮಾತಿಗಾಗಿ ಹೋಯ್ತು ವನವಾಸ ಗತಿ ಅವ್ರದು ಇಂಥ ಮಾತಿಗಾಗಿ ಹೋಯ್ತು ವನವಾಸ ಗತಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕುರ್ಸಲ ನಿನಗ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಮ್ಮಲ ನಿನಗ ಎಲ್ಲ ಹೋದ್ರ ಮ್ಯಾಲ ಬಿಕ್ಕಿ ಬಿಕ್ಕಿ ಯಾಕೆ ಒಕ್ಕ ಖಾಲಿ ಆದ ಮೇಲೆ ಬಿಕ್ಕಿ
ಬೆಕ್ಕಿಯ ಕಾಳತಿ ಕತ್ತಿಯದಿಂದ ಭಜನೆ ಮಾಡ್ರಿ ಬರ್ತಾನ ಬೆನ್ನತ್ತಿ ಕಟ್ಟ ಗುಣಗಳು ಕಟ್ಟುವಾಗದರ ಜೀವನಗದು ಮುಂತಿ ಬಂದು ಬೆಳಗ್ಗೆ ಯಾವಾಗಲ್ಲ ಬರೀ ಒಂದು ನಿಮಿತಿ ಹಾಕದಾರ ಸದಾ ಒಂದು ಜಬಕ್ಕೆ ಮಾತಿ ಎಂತ ಮಾತಿಗಾಗಿ ಹೋಯ್ತು ವನವಾಸ ಗತಿ ಅದು ಎಂತ ಮಾತಿಗಾಗಿ ಹೋಯ್ತು ವನವಾಸ ಗತಿ ಅಭಿವೃದ್ಧಿ ಮಾಡಬೇಕು ಭವದ ಸಂತಿ ಅಲ್ಲ ಹುಡುಪಿದ ಮಾಡಬೇಕು ಭವದ ಸಂತಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟು ಬುದ್ಧಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟೋದು ಬುದ್ಧಿ ಅಫಜಲಪುರ ತಾಲೂಕದಾಗ ಅದ ನನ್ನ ವಸ್ತಿ ರಮೇಶನ ಗದ್ದಿಗೆ ಮುಂದ ಬೆಳಗತಾವತಿ ದೇವರಿಗೆ ತಾಲೂಕು ಹನ್ನೂರ ಊರಗಾದ ಗುರುವಿನ ವಸ್ತಿ ಗಂಟೀಶ್ವರನ ಗುಡಿಯ ಮುಂದ ಬೆಳಗತಾವ ಜ್ಯೋತಿ ಜಲಪುರ ಎರಡು ವರ್ಷದಾಗ ಜೈಗರಿ ಹೊರಬೇಕು ಜಲಪುರ ಅಮ್ಮಗೆ ಬರದ ಬೆಂಟು ಹರಜಿ ಭಕ್ತಿಯದಿಂದ ಹಾಡಿ ಬರ್ತೇವೋ ದೀಪ ಗಾಡಿ ಹಚ್ಚಿ ಭಕ್ತಿಯದಿಂದ ಹಾಡಿ ಬರ್ತೇವೋ ದೀಪ ಗಾಡಿ ಹಚ್ಚಿ ಅಭಿವೃದ್ಧಿ ಮಾಡಬೇಕು ಭವದ ಸಂತಿ ಹುಟ್ಟಿದ ಮಾಡಬೇಕು ಭವದ ಸಂತಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟೋದು ಬುದ್ಧಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟೋದು ಬುದ್ಧಿ ಮಾಡಬೇಕು ಭವದ ಸಂತಿ ಮಾಡಬೇಕು ಭವದ ಸಂತಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟೋದು ಬುದ್ಧಿ ಹೆಚ್ಚು ಕನ್ನಿಯಾದರ ದೌಡ ಕಟ್ಟೋದು ಬುದ್ಧಿ ದೇವರಿಗೆ ತಾಲೂಕ ದೇವರಿಗೆ ತಾಲೂಕು ರೇವನೂರು ಆದ ಎಂಬ ವಸ್ತಿ ಅಂಟೇಶ್ವರನ ಗುಡಿಯ ಮುಂದ ಬೆಳಗತಾಳ ಜ್ಯೋತಿ ಜಲಪುರ ತಾಲೂಕದಾಗ ಆದ ನಮ್ಮ ವಸ್ತಿ ರಮೇಶನ ಗದ್ದಿಗೆ ಮುಂದ ಬೆಳಗತಾಳ ಜ್ಯೋತಿ ಮೂರು ವರ್ಷದ ಹೊರವೈತಿ ಜಲಪುರ ಅಮ್ಮಗೆ ಬರ್ಬಾರ್ದು ಹಾಜಿ ಬಂದವರಿಗೆ ತಾಂಗ ಕಟ್ಟಿ ದಸರಗ ಹೊಳ್ಳಿ ಒಗಿ ಅಂದನೆ ಎತ್ತಿ ತಾಂಗ ಕಟ್ಟಿ ದಸರಗ ಹೊಳ್ಳಿ ಒಗಿ ಅಂದನೆ ಎತ್ತಿ ಬಹಳ ಅದೃಷ್ಟಿನ ಮಾಡಬೇಕು ಭವದ ಸಂತಿ ಬಹಳ ಹುಟ್ಟಿದ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬುತ್ತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಬುತ್ತಿ ಮಾಡಬೇಕು ಭವದ ಸಂತಿ ಮಾಡಬೇಕು ಭವದ ಸಂತಿ ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು ಹೆಚ್ಚು ಕಮ್ಮಿಯಾದರ ದೌಡ ಕಟ್ಟೋದು